ಇದು ಆಗಸ್ಟ್ ತಿಂಗಳು 2000ರಲ್ಲಿ 25 ವರ್ಷಗಳ ಹಿಂದಿನ ಚಂದಾಮ ಕತೆ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರ ಇದು ಒಂದು ಬರೆದವ್ರು ಯಾರು ಅಂತ ಕೊಟ್ಟಿಲ್ಲ. 25 ವರ್ಷ ಹಿಂದೆ ಇರುವಂಥ ಚಂದಾಮಾಮದಿಂದ ಮತ್ತೆ ಇದನ್ನು ಮುದ್ರಿಸಿದ್ದಾರೆ. ಒಂದು ಗ್ರಾಮದಲ್ಲಿ ಕುಮರಪ್ಪ ಅಂತ ಒಬ್ಬ ಇರ್ತಾನೆ. ಅವನು ತನ್ನ ಗ್ರಾಮಕ್ಕೆ ಸಮೀಪದಲ್ಲೇ ಇದ್ದ ನಗರದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಅವನಲ್ಲಿ ಹಣ ಕೂಡಿಡೋ ಗುಣ ಇರುತ್ತೆ ಹೊರತುವೆ ಖರ್ಚು ಮಾಡೋದಕ್ಕೆ ಅವನಿಗೆ ಮನಸ್ಸೇ ಇರೋಲ್ಲ. ಸರಿ, ಅವನು ಮದುವೆ ಆಗುತ್ತೆ. ಅವನದು ಮದುವೆ ಆದಮೇಲೆ ನಗರದಲ್ಲೇ ಸಂಸಾರ ಮಾಡಿಕೊಂಡ್ರೆ ಸಂಸಾರದ ಖರ್ಚು ಜಾಸ್ತಿ ಆಗುತ್ತಲ್ವಾ, ಅದಕ್ಕೋಸ್ಕರ ನಗರಕ್ಕೆ ಹೋಗೋದು ಬರೋದು ಹಳ್ಳಿನಲ್ಲೇ ಊರಿನಲ್ಲೇ ತನ್ನ ಸಂಸಾರ ಹುಡ್ಕೊಂಡು ವ್ಯಾಪಾರಕ್ಕೋಸ್ಕರ ದಿನ ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಕುಮರಪ್ಪನ ಹೆಂಡತಿ ವೆಂಕಟಲಕ್ಷ್ಮಿ ಅಂತ. ಅವಳಿಗೆ ಯಾವಾಗಲೂ ಹೇಳ್ತಾನೆ ಉಳಿತಾಯ ಬೋಧಿಸೋದು ಅವನು. ಹಸುವು ಕಮ್ಮಿ ಮಾಡ್ಕೊಳ್ಳೋಕೆ ತಿಂಡಿ ತಿನ್ನಬೇಕೇ ಹೊರತು ಬಾಯಿ ಚಪ್ಲಕ್ಕಾಗಿ ಏನೂ ತಿನ್ನಬಾರ್ದು ಅಂತ ಅವನು ಒಂದು ಮಂತ್ರ ಯಾವಾಗಲೂ ಹೇಳ್ತಿರ್ತಾನೆ. ಆದರೆ ಕುಮರಪ್ಪನ ಹೆಂಡತಿಗೆ ಆ ಥರ ಇರಲ್ಲ. ಅವಳು ಸ್ವಲ್ಪ ಶ್ರೀಮಂತರ ಮನೆ ಹುಡುಗಿಯಾಗಿರ್ತಾಳೆ. ಅವಳ ತವ್ರಿನಲ್ಲಿ ಎಲ್ಲ ಬಗೆಯ ರುಚಿಯನ್ನು ಮಾಡೋದು ತಿನ್ನೋದು ಎಲ್ಲ ನಡೆದಿರುತ್ತೆ. ಗಂಡನಿಗೆ ಹೆದರ್ಕೊಂಡು ಅವಳು ಸ್ವಲ್ಪ ದಿವಸ ಅವನು ಹೇಳ್ದಂಗೆ ಕೇಳಿಕೊಂಡು ಹಸುಗೆ ಮಾತ್ರ ತಿಂಡಿ ತಿನ್ಕೊಂಡು ಕಾಲ ಕಳೀತಾಳೆ. ಸ್ವಲ್ಪ ಕಾಲ ಆದಮೇಲೆ ಗಂಡ ನಗರಕ್ಕೆ ಹೊಟ್ಟೋದ್ಮೇಲೆ ಅವಳು ತನಗೇನು ಇಷ್ಟ ಆಗುತ್ತೋ ಅದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದು, ತಿನ್ನೋದು, ತಿಂದ್ಬಿಟ್ಟು ಆ ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಮಾಡಿದ ಗುರುತೇ ಇಲ್ಲದೇ ಇದ್ದಂಗೆ ಮಾಡಿಟ್ಬಿಟ್ಟು ಆರಾಮಾಗಿ ಇರೋಕ್ಕೆ ಶುರು ಮಾಡಿಬಿಡ್ತಾಳೆ. ಆಗ ಒಂದು ದಿವಸ ಕುಮಾರಪ್ಪ ಸಾಯಂಕಾಲ ಆಗೋಗುತ್ತೆ. ನಗರದಿಂದ ಬರೋವಾಗ ಕತ್ತಂದಲ್ಲಿ ಗ್ರಾಮಕ್ಕೆ ಬರ್ತಾ ಇರ್ತಾನೆ. ಆಗ ಪಕ್ಕದ ಮನೆಯವನು ಅವ್ನು ನಿಲ್ಲಿಸ್ತಾನೆ. ನೋಡಪ್ಪ, ಈ ದಿನ ನಮ್ಮ ಮನೇಲಿ ಪೂಜೆ ಮಾಡಿಟ್ಟಿದ್ವಿ, ಪ್ರಸಾದ ಇದೆ, 2 ಕಜ್ಜಾಯ ಕೊಡ್ತೀನಿ ನಿನಗೆ. ಆದರೆ ನಿನ್ನ ಹೆಂಡತಿ ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾಳೆ. ಆ ಥರ ತಿಂಡಿ ವಾಸನೆ ನಮಗೆ ಬರ್ತಾ ಇರುತ್ತೆ, ಅವಾಗವಾಗ ಚೆನ್ನಾಗಿರುತ್ತೆ, ಅಷ್ಟೊಂದು ರುಚಿ ಇರಲ್ಲ, ತಗೋ ಕಜ್ಜಾಯ ಅಂತ ಕಜ್ಜಾಯ ಕೊಡ್ತಾನೆ. ಇವನು ಯಾವತ್ತೂ ಅವಳ ಹತ್ರ ಏನೂ ಮಾಡಿಸಿರಲ್ವಲ್ಲ, ಅದಕ್ಕೆ ಇವನು ಹೇಳ್ತಾನೆ, ಕುಮಾರಪ್ಪ ಹೇಳ್ತಾನೆ, ನನ್ನ ಹೆಂಡತಿಗೆ ಸಾಧಾರಣವಾದ ಅಡುಗೆ ಅಲ್ಲದೆ ಬೇರೆ ತಿಂಡಿ ಮಾಡೋಕ್ಕೆ ಬರಲ್ವಲ್ಲ ಏನೂ ಅಂತ ಆಶ್ಚರ್ಯದಿಂದ ಕೇಳ್ತಾನೆ. ಅದಕ್ಕೆ ಆ ಪಕ್ಕದ ಮನೆಯನ್ನು ಹೇಳ್ತಾನೆ, ಅದೇನಯ್ಯ ನಿನ್ನ ಹೆಂಡತಿಗೆ ಬರದೇ ಇರೋ ತಿಂಡಿ ಯಾವುದಾದ್ರೂ ಇದೆಯಾ? ನಿತ್ಯ ನಮಗೆ ಬಗೆ ತಿಂಡಿ ವಾಸನೆ ನಮ್ಮನೆಗೆ ಬರ್ತಾ ಇರುತ್ತೆ, ಅಂಥ ಸುವಾಸನೆ ಇರೋ ತಿಂಡಿ ಹತ್ತಿರಕ್ಕೂ ಬರಲ್ಲ ನನ್ನ ಹೆಂಡತಿ ಮಾಡೋದು ಇದು. ಅದಕ್ಕೆ ನಿನ್ನ ಹೆಂಡತಿ ಹತ್ರ ಹೆಸರುಂಡೆ, ಬಜ್ಜಿ, ಕಜ್ಜಾಯ ಎಲ್ಲ ಮಾಡೋದನ್ನು ಹೇಳಿಸ್ಕೊಂಡು ನನಗೂ ಮಾಡಿಕೊಡು ಅಂತ ನನ್ನ ಹೆಂಡ್ತಿಗೆ ಹೇಳಿದ್ದೀನಿ ಅಂತ ಹೇಳಿಬಿಡ್ತಾನೆ. ಹೌದಾ, ಹಾಗ ಅಂತ ಕುಮರಪ್ಪಂಗೆ ಆಶ್ಚರ್ಯ ಆಗೋಗುತ್ತೆ. ತನ್ನ ಮನೆಗೆ ಬಂದುಬಿಡ್ತಾನೆ. ಅವನಿಗೆ ಹೆಂಡತಿ ಮೇಲೆ ಅನುಮಾನ ಬರುತ್ತೆ. ಆದರೆ ಅವನು ಹೆಂಡತಿಯನ್ನು ಏನು ಪ್ರಶ್ನೆ ಕೇಳಲ್ಲ. ತಾನೇ ಅನುಮಾನ ಬಗೆಹರಿಸ್ಕೋಬೇಕು ಅಂತ ಒಂದು ಉಪಾಯ ಹುಡ್ಕೊತಾನೆ. ಮಾರನೇ ದಿವಸ ಯಥಾ ಪ್ರಕಾರ ಕೆಲಸಕ್ಕೆ ಹೊರಟೆ ಅಂತ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಹಿತ್ಲೆ ಬಾಗಿಲಿಂದ ಬಂದು ಮುಚ್ಚಿಟ್ಕೊಂಬಿಡ್ತಾನೆ. ಮನೆ ಒಳಗೆ ಶಬ್ದ ಮಾಡಿದ ಹಾಗೆ ಒಂದು ಕತ್ಲೆ ಮೂಲೆಯಲ್ಲಿ ಮುಚ್ಚಿಟ್ಕೊಂಬಿಡ್ತಾನೆ. ಆ ದಿನ ವೆಂಕಟಲಕ್ಷ್ಮಿ ಏನು ಮಾಡ್ತಾಳೆ ಅಂದರೆ ಹೆಸರುಬೇಳೆ ಬೇಯಿಸ್ಕೊಂಡು ಪಾಯಸ ಮಾಡ್ಕೊತಾಳೆ. ಸ್ವಲ್ಪ ಅಕ್ಕಿ ನೆನೆಸಿ ರುಬ್ಬಿ ಅದಕ್ಕೆ ಕೊಬ್ಬರಿ ಏಲಕ್ಕಿ ಎಲ್ಲ ಸೇರಿಸಿ ಅತಿರಸ ಮಾಡ್ಕೊತಾಳೆ. ಬೀದಿಲಿ ಒಬ್ಬ ಕಬ್ಬು ಅಂತ ಮಾರ್ಕೊಂಡು ಹೋಗ್ತಿರ್ತಾನೆ. ಬೀದಿಗೆ ಹೋಗ್ಬಿಟ್ಟು ಒಂದು ದೊಡ್ಡ ಕಬ್ಬಿನ ಜಲ್ಲೆ ತೊಗೋತಾಳೆ. ಸರಿ, ಆಮೇಲೆ ಅತಿರಸ ತಿಂದು ಪಾಯಸ ಕುಡಿದು ಕಬ್ಬಿನ ಜಲ್ಲೆ ತುಂಡು ಮಾಡಿಕೊಂಡು ಎಲ್ಲ ತಿಂದ್ಬಿಟ್ಟು ಕಸ ಸಿಪ್ಪೆ ಎಲ್ಲ ತೊಗೊಂಡೋಗಿ ಆಚೆಗೆ ಎಸ್ಬಿಟ್ಟು ಎಲ್ಲ ತಿಂದಿದ್ದು ತಟ್ಟೆ ಬಟ್ಲು ಎಲ್ಲ ತೊಳೆದು ರೆಡಿ ಮಾಡಿ ಅದನ್ನೆಲ್ಲ ಮುಚ್ಚಿಟ್ಬಿಡ್ತಾಳೆ. ಯಥಾ ಪ್ರಕಾರ ಏನೂ ಇಲ್ಲದೆ ಇದ್ದಂಗೆ ಮಾಡಿಬಿಡ್ತಾಳೆ. ಅವಳಿಂದೆಲ್ಲ ಮಾಡ್ತಿರೋವಾಗ ಇವನು ಕತ್ಲೆ ಮೂಲೆಯಲ್ಲಿ ಇರ್ತಾನಲ್ಲ, ಇದೆಲ್ಲ ನೋಡ್ಕೊಂಬಿಟ್ಟು ಮನೆಯಿಂದ ಆಚೆಗೆ ಹೊಟ್ಟೋಗ್ತಾನೆ. ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಕಾಲಿಗೆ ಒಂದು ಬಟ್ಟೆ ಕಟ್ಕೊಂಡು ಕುಂಟ ಮನೆಗೆ ಬರ್ತಾನೆ. ಪಾಪ ಅವಳಿಗೆ ಗಾಬರಿ ಆಗುತ್ತೆ. ವೆಂಕಟಲಕ್ಷ್ಮಿ ಗಾಬರಿಯಿಂದ ಓಡಿ ಬರ್ತಾಳೆ. ಬಂದುಬಿಟ್ಟು ಅಯ್ಯೋ ಕಾಲಿಗೆ ಏನಾಯಿತು ರೀ ಅಂತ ಕೇಳ್ತಾಳೆ. ಏನಾಗಬೇಕೋ, ಹಾವು ಕಡೀತು ಅಂತಾನೆ ಕುಮರಪ್ಪ. ಅಯ್ಯೋ ಹಾವು ಕಡೀತಾ? ದೊಡ್ಡ ಹಾವ ರೀ ಅಂತ ಹೆಂಡತಿ ಕೇಳ್ತಾಳೆ. ದೊಡ್ಡದೇ ಕಣೆ, ನೀನು ತಿಂದು ಕಬ್ಬಿನ ಜಲ್ಲೆಗಿಂತ ದೊಡ್ಡದು. ನೀನು ತಿಂದು ಅತಿರಿಸಿದ ಹಾಗೆ ನನ್ನ ಕಾಲು ಊದ್ಕೊಂಡಿದೆ ನೋಡು, ನೀನು ಕುಡಿದ ಪಾಯಸದ ಹಾಗೆ ನನ್ನ ಬಾಯಿಂದ ನೊರೆ ಸುರಿಯಿತು ನೋಡು ಅಂತ ಕುಮರಪ್ಪ ಹೇಳಿಬಿಡ್ತಾನೆ. ವೆಂಕಟಲಕ್ಷ್ಮಿಗೆ ತನ್ನ ರಹಸ್ಯ ಬಯಲಾಗಿದ್ದಕ್ಕೆ ತುಂಬ ಭಯ ಆಗೋಗುತ್ತೆ. ಗಂಡ ಏನಂತಾನೋ ಅಂತ ಯೋಚನೆ ಮಾಡಿ ನೋಡ್ತಿರ್ತಾಳೆ ಭಯಪಟ್ಟು. ಆದರೆ ಕುಮರಪ್ಪ ನಗ್ತಾ ಹೇಳ್ತಾನೆ, ಏನೂ ಭಯ ಪಟ್ಕೋಬೇಡ, ತಪ್ಪು ನಂದೇ. ಹೊಟ್ಟೆಗೆ ತಿಂದೆ ಬಾಯಿ ಕಟ್ಟಿ ಏನು ಪ್ರಯೋಜನ? ಇನ್ಮೇಲೆ ನನಗೂ ಸಹ ದಿನ ಬಗೆ ತಿಂಡಿ ಮಾಡಿಕೊಡು, ತಿನ್ಕೊಂಡು ನೆಮ್ಮದಿಯಾಗಿರ್ತೀನಿ ನಾನು ಅಂತ ನಗ್ತಾ ಹೇಳಿಬಿಡ್ತಾನೆ.